ಅಷ್ಟು ಸುಲಭನಾ ಕ್ರಿಮಿನಲ್‌ಗಳ ಬಾಯಿ ಕ್ರಿಮಿನಲ್ ಬಿಡಿಸೋದು? ನನ್ನ ಲೆಕ್ಕದಲ್ಲಿ ಅತ್ಯಂತ ಬಹಳ ಸುಲಭದ ಕೆಲಸ ಯಾವುದು ಅಂತಂದರೆ ಕ್ರಿಮಿನಲ್ಗಳು ಬಾಯ್ಬಿಡಿಸೋದೆ. ಬಟ್ ಏನು ಅಂದರೆ ಭಾಳ ತುಂಬ ಚೆನ್ನಾಗಿ ಟೆಕ್ನಿಕ್ ಬೇಕು. ಅಂದರೆ ನಾವೇನು ನಮ್ಮ ಆ್ಯಕ್ಟಿಂಗ್ ಮಾಡ್ತೀವಿ ನೋಡಿ, ಅದು ಪೊಲೀಸಿಂಗ್ ಇಟ್ ಈಸ್ ಪ್ಯೂರ್ಲಿ ಆ್ಯನ್ ಆ್ಯಕ್ಟಿಂಗ್. ಅದು ಅವ್ರು ಬಂದರೆ ಯಾರೋ ಬಂದವ್ರಿಗೆ ಅವ್ರ ಜೊತೆ ಚೆನ್ನಾಗಿ ಮಾತಾಡೋದು, ಇವ್ನು ಯಾರೋ ಬಂದ ರೌಡಿ ಬಂದ ಅಂದರೆ ಅವ್ರಿಗೆ ಅವ್ರ ಥರ ರಿಪೇರಿ ಮಾಡಬೇಕು, ಯಾವ ಮಟ್ಟಕ್ಕೆ ಮಾಡಬೇಕು, ಅದೊಂದು ಚೇಂಬರು. ದಿಸ್ ಇಸ್ ಡಿಫ್ರೆಂಟ್ ಚೇಂಬರ್ಸು. ನಮ್ಮ ಪೊಲೀಸ್ ಸ್ಟೇಷನ್ನು ಎಲ್ಲರಿಗೂ ಒಂದೇ ಥರ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಎಮೋಷನಲ್ಲಿ ಬರ್ತಾರೆ. ವಿ ಆರ್ ಡೀಲಿಂಗ್ ವಿತ್ ಅನ್ ಎಮೋಷನ್ ಆಫ್ ಎ ಪೀಪಲ್. ಆ ಕಾರಣಕ್ಕೆ ಪ್ರತಿಯೊಂದೂ ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಒಂದು ಕಡೆ ನಗ್ತಾ ಇರಬೇಕು, ಸಮಾಧಾನ ಮಾಡಬೇಕು, ಅಲ್ಲೂ ಹೋಗಬೇಕು, ಅಲ್ಲಿ ಅವ್ರಿಗೆ ರಿಪೇರಿಗಳು ಮಾಡಬೇಕು. ಒಂದು ವೇಳೆ ಇವ್ನು ಯಾವತ್ತಕ್ಕೆ ಬಾಯಿ ಬಿಡ್ತಾನೆ ಅಂತ ಅನ್ನುವಂಥ ಕಾರ್ಯಕ್ರಮನೂ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇವನಿಗೆ ಹೊಡಿಬೇಕಾ ಇಲ್ಲ ಪಕ್ಕದವ್ರಿಗೆ ಯಾರಿಗಾದರೂ ಹೊಡೆದು ಅಂತ ಕಿರ್ಚಿಸ್ಬಿಟ್ರೆ ಇವ್ರು ಇಲ್ಲೇ ಬಾಯಿ ಬಿಟ್ಬಿಡ್ತಾರೆ. ಕೆಲವಷ್ಟೆಲ್ಲ ಮಾಡಲೇಬೇಕು ಪೊಲೀಸರುಗಳು. ಸೈಕಾಲಜಿ ಎಲ್ಲ. ಸೈಕಾಲಜಿ ಏನಿಲ್ಲ, ಅಲ್ಲಿ ಕೂತ್ಕೊಬಿಟ್ಟು ಅವ್ರ ತಾಯಿ ಹತ್ರನೇ, ಅವ್ರ ತಾಯಿನ ಸುಮ್ಮನೆ ಮನೆಯವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಕೂರಿಸಿದ್ದು, ಇವ್ನು ಸುಮ್ಮನೆ ಕಿರ್ಚ್ತಾ ಇರೋ ಅಂದ್ರೆ ಸಾಕು. ಅಂದರೆ ಆ ಕಡೆ ಸೈಡು ಇನ್ನೊಬ್ಬನಿಗೆ ಯಾರಿಗಾದ್ರೂ ನೀನು ಕಿರ್ಚ್ಕೊಪ್ಪ ಅಂತ ಸುಮ್ಮನೆ ಹೊಡಿತಾ ಇದ್ರೆ ಯಾವ್ದಾರು ಒಂದು ಟೇಬಲ್ಗೆ ಇವ್ನು ಓಡ್ ಬಂದು ಹೇಳ್ಬಿಡ್ತಾನೆ. ಅಂದರೆ ಅವ್ರ ತಾಯಿನೇ ಹೇಳ್ಬಿಡೋ ಬೇಡ ಸಾಯಿಸ್ಬಿಡ್ತಾರೆ. ಅವ್ರ ತಾಯಿ ಅಂದ್ಕೊಂಡಿರ್ತಾಳೆ ಇವ್ನು ಹೊಡಿತಾ ಇರ್ತಾರೆ ಅಂತ. ಇದೆಲ್ಲ ಪ್ಲೇ ಮಾಡ್ತೀವಿ ಗೇಮ್ಗಳನ್ನ, ನಾವು ಎಮೋಷ್ನಲ್ ಬ್ರೇಕ್ ಮಾಡುವಂಥ ಗೇಮ್ಗಳನ್ನೆಲ್ಲನೂ. ಆಗ ಭಾಳ ಸುಲಭ.